ನಿಮ್ಮ ಜೀವಿತದಲ್ಲಿ ಏನೂ ಕೈಲಾಗದಿದ್ದರೆ ಕೆಲವೊಂದು ಚಟಗಳು, ಅಭ್ಯಾಸಗಳು ನಮ್ಮ ಜೀವಿತದಲ್ಲಿ ಬಿಟ್ಬಿಡೋದು ಕೈಲಾಗಲ್ಲ. ಕೆಲವೊಂದು ಪಾಪಗಳು ಕೂಡ ಬಿಟ್ಬಿಡೋದು ಕೈಲಾಗಲ್ಲ. ಈ ಪಾಪ ಜಯಿಸಲು ನನಗೆ ಕೈಲಾಗ್ತಿಲ್ಲ, ಈ ದುರಭ್ಯಾಸ ಜಯಿಸಲು ನನ್ನ ಕೈಲಾಗ್ತಾ ಇಲ್ಲ, ದೇವರು ಆಶಿಸಿದಂತೆ ಜೀವಿಸಲು ನನ್ನ ಕೈಲಾಗ್ತಿಲ್ಲ, ಪರಿಶುದ್ಧನಾಗಿ ಜೀವಿಸಲು ನನ್ನ ಕೈಲಾಗ್ತಾ ಇಲ್ಲ. ಇವೆಲ್ಲ ನಮ್ಮ ಜೀವಿತದಲ್ಲಿ ಕೈಲಾಗದವುಗಳೇ ಆಗಿವೆ. ಆದರೆ ಕೇಳಿರಿ ಫ್ರೆಂಡ್ಸ್, ದೇವರು ಹೇಳ್ತಾರೆ, ಯಾವುದೆಲ್ಲ ನಿಮ್ಮ ಜೀವಿತದಲ್ಲಿ ಕೈಲಾಗ್ತಾ ಇಲ್ಲ ಅಂತ ಅಂದುಕೊಳ್ತಾ ಇದ್ದೀರೋ, ಉಪವಾಸವಿದ್ದು ಪ್ರಾರ್ಥನೆ ಮಾಡಿರಿ. ಉಪವಾಸದಿಂದಲೇ ಈ ವಿಧವಾದ ಕಾರ್ಯಗಳೆಲ್ಲ ಕೈಲಾಗ್ತವೆ ಎಂದು ಯೇಸು ಹೇಳಿದ್ದಾರೆ. ಓದುತ್ತೇನೆ ಕೇಳಿ. ಅದಕ್ಕೆ ಆತನು, ಈ ಜಾತಿಯು ಉಪವಾಸದಿಂದಲೇ ಹೊರತು ಮತ್ಯಾವುದರಿಂದಲೂ ಈ ಜಾತಿಯು ಬಿಟ್ಟು ಹೋಗುವುದು ಅಸಾಧ್ಯ. ಅಸಾಧ್ಯವಾಗಿರುವುದು ನಿಮ್ಮ ಜೀವಿತದಲ್ಲಿ ಸಾಧ್ಯವಾಗಬೇಕಾದರೆ ಉಪವಾಸ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುತ್ತೆ. ಅದಕ್ಕಾಗಿ ತಾನೇ ಅನೇಕ ಚರ್ಚ್ಗಳಲ್ಲಿ ಪ್ರತಿ ಫ್ರೈಡೇ ಉಪವಾಸ ಪ್ರಾರ್ಥನೆ ಇರೋದು. ನಿಮ್ಮ ಜೀವಿತದಲ್ಲಿ ಯಾವ ಕೆಟ್ಟ ಚಟ ಬಿಡಲು ನಿಮ್ಮಿಂದ ಆಗ್ತಾ ಇಲ್ಲವೋ, ನಿಮ್ಮಿಂದ ಸಾಧ್ಯವಾಗ್ತಾ ಇಲ್ಲವೋ, ನಿಮ್ಮಿಂದ ಕೈಲಾಗ್ತಿಲ್ಲವೋ, ಅದನ್ನು ನೀವು ಸಾಧಿಸಬೇಕಾದರೆ ಮಾರ್ಗವಿದೆ. ಅದೇ ಉಪವಾಸ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆ ಅಂದರೆ ಹೇಗೆ ಮಾಡಬೇಕು? ಫುಲ್ಲಾಗಿ ಊಟ ಮಾಡೋದು. ಏನಂತೀರಿ ಪ್ರಿಯರೇ, ಹೊಟ್ಟೆ ತುಂಬ ಊಟ ಮಾಡೋದಾಗಿದೆಯೋ? ಉಪವಾಸ ಪ್ರಾರ್ಥನೆ ಅಂದರೆ ಒಂದು ದೀಕ್ಷೆಯಾಗಿದೆ. ನನಗೆ ಈ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ದೇವರು ತೀರಿಸುವವರೆಗೂ ನಾನು ಉಪವಾಸವಿರ್ತೇನೆ, ಇಲ್ಲವೇ ಈ ದಿನವಿಡೀ ಉಪವಾಸವಿದ್ದು ಈ ಸಮಸ್ಯೆಗೋಸ್ಕರ ಪ್ರಾರ್ಥಿಸುತ್ತೇನೆ. ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬರೂ ಕನಿಷ್ಠ ವಾರದಲ್ಲಿ ಒಂದು ಹೊತ್ತಾದರೋ, ಒಂದು ದಿನವಾದರೂ ಉಪವಾಸವಿದ್ದು ಪ್ರಾರ್ಥನೆ ಮಾಡೋದು, ಅದು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿದೆ. ನೀವು ಮಾಡ್ತಿರುವ ಉದ್ಯೋಗಕ್ಕೆ ಕ್ಷೇಮಕರವಾಗಿರುತ್ತೆ. ಅಷ್ಟು ಮಾತ್ರವಲ್ಲ, ದೇಹಕ್ಕೂ ಕೂಡ ಆರೋಗ್ಯಕರ. ಯಾಕೆಂದರೆ ಹುಟ್ಟಿದಂದಿನಿಂದ ಕೆಲಸ ಮಾಡುತ್ತಲೇ ಇರುತ್ತೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀರಿ ಅಂದ್ಕೊಳ್ಳಿ, ಅದಕ್ಕೂ ಕೂಡ ಒಳ್ಳೆಯದೇ. ನನ್ನ ಕೈಲಾಗ್ತಾ ಇಲ್ಲ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಯಾವುದರ ಕುರಿತು ನೀವು ಹೇಳ್ತಾ ಇದ್ದೀರೋ, ಅದು ನಿಮ್ಮ ಕೈಲಾಗಬೇಕಾದರೆ, ಅದು ಸಾಧ್ಯವಾಗಬೇಕಾದರೆ, ಬೈಬಲ್ ಹೇಳ್ತದೆ ಈ ಕಾರ್ಯಗಳೆಲ್ಲ ಉಪವಾಸದಿಂದ ಮಾತ್ರವೇ ಸಾಧ್ಯವೆಂದು. ಈ ದಿನ ನಿಮ್ಮಲ್ಲಿ ಎಷ್ಟು ಜನ ಒಂದು ತೀರ್ಮಾನ ತೆಗೆದುಕೊಳ್ಳುವಿರಿ, ನನ್ನ ಜೀವಿತದಲ್ಲಿ ಕೆಲವೊಂದು ಸಮಸ್ಯೆಗಳಿವೆ, ಅವು ಅದೇನೋ ಬಿಡಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ, ಬಿಟ್ಟು ಹೋಗ್ತಾ ಇಲ್ಲ, ನನ್ನ ಕೈಲಾಗ್ತಾ ಇಲ್ಲ ಎಂದು ಯಾವುದರ ಕುರಿತು ನೀವು ಅಂದುಕೊಳ್ತಾ ಇದ್ದೀರೋ, ಅದನ್ನು ನಾವು ಸಾಧ್ಯ ಮಾಡಿಕೊಳ್ಳಬೇಕಾದರೆ ದೇವರು ಒಂದು ಮಾರ್ಗ ತೋರಿಸಿದ್ದಾರೆ. ಅದೇ ಉಪವಾಸ ಪ್ರಾರ್ಥನೆಯಾಗಿದೆ. ಒಂದು ಹೊತ್ತಾದರೂ ಉಪವಾಸವಿದ್ದು ಯಾವುದೆಲ್ಲ ನನ್ನ ಜೀವಿತದಲ್ಲಿ ಸಮಸ್ಯೆಯಾಗಿ ಉಳ್ಕೊಂಡಿವೆಯೋ, ಯಾವುದೆಲ್ಲ ನನ್ನ ಜೀವಿತದಲ್ಲಿ ಸಾಧಿಸಲಿಕ್ಕಾಗ್ತಿಲ್ಲವೋ, ಯಾವುದೆಲ್ಲ ನನ್ನ ಕೈಲಾಗ್ತಾ ಇಲ್ಲವೋ ಎಂಬುದನ್ನು ಬರೆದಿಟ್ಟುಕೊಂಡು, ದೇವರೇ ಇದು ನನ್ನ ಕೈಲಾಗ್ತಿಲ್ಲ, ಸರಿಯಾಗಿ ಮಾತಾಡೋದು ನನ್ನ ಕೈಲಾಗ್ತಿಲ್ಲ, ಹೀಗೆ ಯಾವುದೆಲ್ಲ ನಿಮ್ಮ ಜೀವಿತದಲ್ಲಿವೆಯೋ, ಮಾತು ಹತೋಟಿಯಲ್ಲಿ ಇಟ್ಕೊಳ್ಳಲು ನನ್ನ ಕೈಲಾಗ್ತಿಲ್ಲ, ನನ್ನ ಕಣ್ಣನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳೋದು ನನ್ನ ಕೈಲಾಗ್ತಾ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡೋದು ನನ್ನ ಕೈಲಾಗ್ತಾ ಇಲ್ಲ, ಯಾವುದೆಲ್ಲ ನಿಮ್ಮ ಜೀವಿತದಲ್ಲಿ ಕೈಲಾಗ್ತಿಲ್ಲ ಅಂದ್ಕೊಳ್ತಿದ್ದೀರೋ ಅವು ಬರೆದಿಟ್ಕೊಳ್ಳಿ. 1 2 3 4 5 6 ಅಂತ ಬರೆದಿಟ್ಕೊಳ್ರಿ. ಜಾರ್ಜ್ ಮುಲ್ಲರ್ ಎಂಬ ಭಕ್ತನು ಅವರು ಮಾಡಿರುವ ಪ್ರತಿಯೊಂದು ಪ್ರಾರ್ಥನೆ ಬರೆದಿಟ್ಕೊಂಡಿದ್ರು. ಅವರು ಮಾಡಿದ ಪ್ರತಿ ಪ್ರಾರ್ಥನೆ ಬರೆದಿಟ್ಕೊಂಡಿದ್ರು. ಅದ್ಭುತವೇನೆಂದರೆ, ಅವರು ಮಾಡಿದ ಪ್ರತಿ ಪ್ರಾರ್ಥನೆಯ ಮುಂದುಗಡೆ ಒಂದು ಟಿಕ್ ಹಾಕ್ಬಿಟ್ಟಿದ್ರು. ಯಾಕೆಂದರೆ ಈ ಪ್ರಾರ್ಥನೆಗೆ ದೇವರು ನನಗೆ ಉತ್ತರ ಕೊಟ್ಟಿದ್ದಾರೆ, ಈ ಪ್ರಾರ್ಥನೆಗೆ ದೇವರು ನನಗೆ ಉತ್ತರ ಕೊಟ್ಟಿದ್ದಾರೆ. ಎಲ್ಲಾ ಪ್ರಾರ್ಥನೆಗಳ ಪಟ್ಟಿ ಮಾಡಿದ್ರು, ಎಲ್ಲಾ ಪ್ರಾರ್ಥನೆ ಪಟ್ಟಿಗಳ ಮುಂದೆ ಟಿಕ್ ಹಾಕಿದ್ರು, ಒಂದೇ ಒಂದು ಪ್ರಾರ್ಥನೆಗೆ ಟಿಕ್ ಮಾಡದೆ ಸತ್ತೋದ್ರು. ತನ್ನ ಸ್ನೇಹಿತನ ರಕ್ಷಣೆಗೋಸ್ಕರ ಅವರು ಪ್ರಾರ್ಥನೆ ಮಾಡಿದ್ರು. 85 ವರ್ಷಗಳವರೆಗೂ. ಎಷ್ಟು ವರ್ಷಗಳವರೆಗೂ? 85 ವರ್ಷಗಳವರೆಗೂ ಬೇಸರಗೊಳ್ಳದೆ ತನ್ನ ಸ್ನೇಹಿತನಿಗೋಸ್ಕರ ಸತತವಾಗಿ ಪ್ರಾರ್ಥನೆ ಮಾಡಿದರು. ನಮ್ಮ ಸಹೋದರಿಯರಲ್ಲಿ ಕೆಲವರೇನೋ ತಮ್ಮ ಗಂಡನ ರಕ್ಷಣೆಗೋಸ್ಕರ 10 ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ ಬ್ರದರ್, ನನ್ನ ಗಂಡನೇ ಮಾರ್ಪಡ್ತಾ ಇಲ್ಲ ಎಂದು ಬೇಸರಗೊಳ್ಳೋರು ಇಲ್ಲ ಅಂತೀರಾ? 5 ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ, ನನ್ನ ಹೆಂಡತಿ ರಕ್ಷಣೆ ಹೊಂದುವುದಕ್ಕಾಗಿ ಅದೇನೋ ಯಾವ ಮಾರ್ಪಡುವಿಕೆ ಕಾಣಿಸ್ತಿಲ್ಲ ಎಂದು ಬೇಸರಗೊಳ್ಳುವವರು ಇಲ್ಲ ಅಂತೀರಾ? ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಬದಲಾಗಬೇಕೆಂದು ನಾನು ಪ್ರಾರ್ಥಿಸ್ತಿದ್ದೇನೆ, ಅದೇನೋ ಯಾವ ಮಾರ್ಪಡುವಿಕೆ ಅವರಲ್ಲಿ ಬರ್ತಿಲ್ಲ ಎಂದು ಬೇಸರಗೊಳ್ಳೋರು ಇಲ್ಲ ಅಂತೀರಾ? ಒಬ್ಬ ಸ್ನೇಹಿತನಿಗೋಸ್ಕರ ಜಾರ್ಜ್ ಮುಲ್ಲರ್ ಅವರು 85 ವರ್ಷಗಳವರೆಗೂ ಬೇಸರಗೊಳ್ಳದೇ ಪ್ರಾರ್ಥನೆ ಮಾಡಿದ್ರು. ಒಂದು ದಿನ ಸತ್ರು. ಸಮಾಧಿ ಕಾರ್ಯಕ್ರಮ ನಡೆಯುತ್ತಾ ಇತ್ತು. ಆ ಸ್ನೇಹಿತ ಕೂಡ ಬಂದ. ಆ ದಿನ ವಾಕ್ಯ ಸಾರುತ್ತಾ ಇರುವಂತಹ ಒಬ್ಬ ದೈವ ಸೇವಕರು ವಾಕ್ಯವನ್ನು ಸಾರುತ್ತಾ ಇದ್ರು. ಆ ದಿನ ಅವರು ಸಾರಿರುವ ವಾಕ್ಯದಿಂದ ಜಾರ್ಜ್ ಮುಲ್ಲರ್ ಅವರ ಸ್ನೇಹಿತನು ಜಾರ್ಜ್ ಮುಲ್ಲರ್ ಅವರ ಶವಪೆಟ್ಟಿಗೆಯ ಮುಂದೆಯೇ ಪಶ್ಚಾತ್ತಾಪಪಟ್ಟು ರಕ್ಷಿಸಲ್ಪಟ್ಟ. ಅಂದರೆ ಅರ್ಥವೇನು? ಅವರ ಪ್ರಾರ್ಥನೆಗೆ ಉತ್ತರ ಬಂದಿತು. ಯಾವಾಗ?
ಅವರು ಕಣ್ಣು ಮುಚ್ಚಿದ ನಂತರ ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಅಂದುಕೊಳ್ತೇವೆ. ಆದರೆ ಖಚಿತವಾಗಿಯೂ ದೇವರು ಉತ್ತರ ಕೊಡ್ತಾರೆ. ನಂಬಿರಿ, ಒಳ್ಳೆ ದಿನಗಳು ಬರ್ತವೆ ಎಂದು ನಂಬುವವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಪರಿಶುದ್ಧನಾದ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ಬಹುಶ್ರೇಷ್ಠವಾದ ಸಂದೇಶದ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಬಿತ್ತಲ್ಪಟ್ಟ ಈ ವಾಕ್ಯ ನಮ್ಮೆಲ್ಲರ ಹೃದಯದಲ್ಲಿ ಫಲಿಸುವಂತೆ ಮಾಡಿರಿ. ವಾಕ್ಯಾನುಸಾರವಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿರಿ. ಒಳ್ಳೆ ದಿನಗಳು ಬರ್ಲಿಕ್ಕಿವೆ. ಅಲ್ಲಿಯವರೆಗೂ ದೇವರೇ, ನಾವು ಒಳ್ಳೆ ಮನಸ್ಸುಳ್ಳವರಾಗಿ ಜೀವಿಸಿ ಆ ನಂತರ ಕೃತಜ್ಞತೆಯಿಂದ ನಮ್ಮ ಜೀವಿತ ಮುಂದುವರಿಸುವಂತೆ ಕೃಪೆ ಕೊಡಿರಿ ಎಂದು ನಾವು ನಮ್ಮ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡದೆ ಅವರನ್ನು ದೇವರೇ ಪ್ರೀತಿಯಿಂದ ಪೋಷಿಸುವ ಕೃಪೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.